ತುಂಬ ದಿನಗಳ ನಂತರ ಮತ್ತೊಂದು ಸರಿ ಮೀನು ಹಿಡಿಯಬೇಕು, ನಿಮಗೆಲ್ಲ ತೋರಿಸ್ಬೇಕು ಅಂತ ಇವತ್ತು ಅದೇ ಕೂಡ್ಲೂರು ತೊರೆ. ಬಿಸಿಲಿರೋದಕ್ಕೆ, ಬೇಸಿಗೆ ಇರೋದಕ್ಕೆ ನೀರು ಬರಡಾಗಿದೆ, ಆದರೂ ಮೀನುಗಳು ಸರಿಸರಿ ಸೈಜ್ ಸಿಗ್ತಾಯಿದೆ. ಅದು ನಿಮ್ಗೆ ಹೆಂಗೆ ಯಾವ ಮೀನು ಸಿಗುತ್ತೆ ಏನು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಆಲ್ರೆಡಿ ಅವರೇ ನೋಡಿ ಎಷ್ಟು ಗಾಣ ಹಾಕಿದ್ದಾರೆ. 1 2 3 ಇದೆಲ್ಲ ನೋಡಿ 4-5 ಜನ ಹಿಡಿಬೋದು ಅಷ್ಟು ಗಾಣಗಳು ಹಾಕಿ ಎಲ್ಲ ಬಿಟ್ಟಿದ್ದಾರೆ. ಸಿಕ್ಕಿದ ತಕ್ಷಣ ನಾನು ತೋರಿಸ್ತೀನಿ ಎಷ್ಟು ಹಿಡಿದಿದ್ದಾರೆ ಅನ್ನೋದು ಇಲ್ಲಿ ತೋರಿಸ್ತೀನಿ. ನೋಡಿ ಮೀನು ನೋಡಿ ಕಾಣಿಸ್ತಾ ಇದೆಯಾ? ಎಲ್ಲ ಏನಿಲ್ಲ ಅಂದರೂ ಒಂದು ಅರ್ಧ ಮುಕ್ಕಾಲು kg 1 kg ನೋಡಿ. ಹಂಗೆ ಝೂಮ್ ಆಗ್ತಾಯಿದ್ದೀನಿ ಎಲ್ಲ ನೀರೊಳಗೆ. ದೊಡ್ಡ ದೊಡ್ಡ ಮೀನುಗಳೇ ಇದೆ. ನೀರು ಕಮ್ಮಿ ಇರೋದ್ರಿಂದ ಜಾಸ್ತಿ ಸಿಗ್ತಾಯಿದೆ. ಎಲ್ಲ ನಮ್ಮ ಸ್ನೇಹಿತರು ಹಿಡಿತಾ ಇರೋದು. ಇದೇ ನದಿ ಬರಡಾಗಿದೆ, ಬೇಸಿಗೆ. ಹಳ್ಳ ಕೊಳ್ಳದಲ್ಲಿರೋ ಮೀನೆಲ್ಲ ಹಿಡಿತಾ ಇದ್ದೀವಿ. ಬನ್ನಿ, ಆ ಕಡೆ ಒಬ್ಬರು ನಮ್ಮ ಸ್ನೇಹಿತರು ಹಾಕಿದ್ದಾರೆ, ಅಲ್ಲೂ ತೋರಿಸ್ತೀನಿ ಏನೇನು ಹಿಡಿದಿದ್ದಾರೆ ಅಂತ. ನೋಡೋಣ ಯಾವ್ಯಾವ ಮೀನು ಹಿಡಿದಿದ್ದಾರೆ ಅಂತ. ಬನ್ನಿ. ಅಲ್ಲೇ ತೋರಿಸಿದ್ದು ಅವ್ರು ಹಿಡ್ದಿರೋದು ಸ್ನೇಹಿತರು. ಇನ್ನೊಬ್ಬರು ಇಲ್ಲಿ ಹಿಡ್ದಿರೋದು ಇನ್ನೊಂದು ಗ್ರೂಪ್. ಇಲ್ಲಿ ನೋಡಿ, ಇಲ್ಲಿದೆ ಎಲ್ಲ ಸರಿಯಾಗಿದೆ. ಏನಿಲ್ಲ ಅಂದರೂ ಒಂದು ಮೀನಂತೂ 2 kg ಇದೆ, ಮಿನಿಮಮ್ 1 kg ಎಲ್ಲ ಮೀನುಗಳು. ಸಖತ್ತಾಗಿದೆ. ಇದು ಬಂದು ನನಗೆ ಯಾವ ಮೀನು ಅಂತ ಗೊತ್ತಿಲ್ಲ, ಮುರುಗನ್ ಅಂದರು. ಇವಾಗ ಹಿಡ್ದು ಎಸ್ತಿದ್ದಾರೆ ಇಲ್ಲಿಗೆ. ತುಂಬ ವೆರೈಟಿ ಮೀನುಗಳಿದೆ ಇಲ್ಲಿ. ಲೊಕೇಶನ್ ಮಾತ್ರ ತುಂಬ ಚೆನ್ನಾಗಿದೆ, ಆದರೆ ನೀರಿಲ್ಲ. ನೀರು ಇಲ್ಲದಿರೋದ್ರಿಂದ, ಕಮ್ಮಿ ಇರೋದ್ರಿಂದ ದೊಡ್ಡ ದೊಡ್ಡ ಮೀನುಗಳೆಲ್ಲ ಸಿಕ್ಕಿದೆ. ಇವಾಗ ಲೈವಾಗಿ ಹಿಡಿಯೋದನ್ನ ಒಂದು ಸರಿ ತೋರಿಸ್ತೀನಿ, ನೋಡ್ತಾ ಇರಿ ಸ್ನೇಹಿತರೆ. ನಮ್ಮ ಸ್ನೇಹಿತರು ಯಾವುದೋ ಸಿಕ್ಕಿದೆ, ತಗಲಾಕೊಂಬಿಟ್ಟಿದೆಯಂತೆ ಅಂದು ಟ್ರೈ ಮಾಡ್ತವ್ರೆ. ಹೇಳಿರಣ್ಣ ನೋಡೋಣ. ಒಳಗೆ ಕಚ್ಕೊಂಬಿಟ್ಟಿದೆ ಅಂತೀರಾ? ಏನಣ್ಣ ಮಿಕ್ಸು? ಮೈದಾ ಸಿಟ್ಟು, ಕಡಲೆ ಸಿಟ್ಟು ನೋಡಿ, ಏಲಕ್ಕಿ. 500 ರೂಪಾಯಿ ಬೇಕದಕ್ಕೆ ಬನ್ನಿ ಮಾಡೋಕ್ಕೆ. ಹಾಂ ಏನೇನೋ ಮಿಕ್ಸ್ ಇದೆ, ನಮಗೂ ಗೊತ್ತಿಲ್ಲ. ಇದು ಹಾಕಿದ ತಕ್ಷಣ ನೋಡಿ ಅಷ್ಟಪ್ಪ ಮೀನು ಸಿಕ್ಕಿರೋದು ಇದರಿಂದನೇ. ನೀವು ಟ್ರೈ ಮಾಡಿ ನಮ್ಗೆ ತೋರಿಸಿ. ಈಗ ಗೊತ್ತಲ್ಲ, ನೋಡಿದ್ದೀರಾ ಈ ಟೈಮ್ ನೋಡಿ ಇಷ್ಟಪ್ಪ ಮೀನು ಹಿಡ್ದವನೇ. ಬಾಡಿ ತಕ್ಕಂತ ನಂಗೆ ಬರ್ತದೆ. ಈ ಮೀನು ಹೆಸರು ಬಂದು ಏನು, ಯಾವ ಮೀನು ಅಂದರು? ಮುರುವಲ್ ಮೀನಂತೆ ನೋಡಿ. ಚಿಟ್ಟೆ ನೋಡಿ, ನಾವು ಹಾಕಿರೋ ಗಾಣಕ್ಕೆ ಸರ್ಕಸ್ ಮಾಡ್ತಾ ಇದೆ. ನೋಡಿದಲ್ಲ ಹೆಂಗೆ ಇಳಿತಂತ ಈಗ. ಅದೇ ಪಾಪ ತಿನ್ಕೊಳ್ಳಿ ಬತ್ತ ನೋಡಿ, ಹಂಗೆ ರೌಂಡು ಕೂತ್ಕೊಂಡು ಅರ್ಥ ನೋಡಿ ಯಾವ ಥರ ರೆಡಿ ಮಾಡ್ತಾ ಇದ್ದಾರೆ. ಬೀಳ್ತು ಇದಕ್ಕೆ ಬೀಳ್ತು ಯಾವುದಕ್ಕೆ? ಇದಕ್ಕ ಬಂತು ನೋಡಿ, ಎತ್ಕೊಂಡೋಯ್ತು. ಬಿಟ್ಬಿಡ್ತೇವೆ. ಅವನೊಂದು ಮೀನು ಎಸ್ತಿದ್ದೀವಿ, ಅದನ್ನ ಅದು ಬೇಟೆ ಹಿಡಕ್ಕೆ ಬಂದೈತೆ. ಮರಿಗಿರಿ ಎತ್ಕೊಯ್ ಬಂದದ. ಇನ್ನೊಂದು ಸ್ವಲ್ಪ ಐತ್ರಿ ನೋಡುವ. ಬಾ 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 ನೋಡ್ರಿ ಸ್ನೇಹಿತರೆ, ಯಾವ ಥರ ಮೀನುಗಳು. ಒಬ್ಬೊಬ್ಬ ಆ ದಬ್ಬದು ಕ್ಯಾಟ್ಲಕ್ಕನ ಕ್ಯಾಟ್ಲ ನೋಡಿ ಸ್ನೇಹಿತರೆ. ಇದು ಯಾವುದು ಗಿಮ್ಮಿಕ್ಕಿಲ್ಲ, ಏನಿಲ್ಲ.
ಇಲ್ಲೇ ಹಿಡ್ದಿರೋದು, ನಮ್ಮ ನದಿಲೇ ಹಿಡ್ದಿರೋದು. ನೋಡಿ ಎಷ್ಟೆಷ್ಟು ದೊಡ್ಡದಿದೆ. ಅಬ್ಬಾ ಬಾಬಾ ಏನು ಸೈಜ್ ಗುರು, ಸರಿಯಾಗೈತೆ. ಅಬ್ಬಾ ಹೋಗರಪ್ಪ ನೀರು ಒಳಗೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಳಿತೈತೆ ಸ್ನೇಹಿತರೆ, ನಿಮಗೋಸ್ಕರ ತೋರ್ಸೋಕ್ಕೆ ಲೈವಾಗೆ ಒಂದು ಎಳಿತಾ ಇದೆ. ಸಿಕ್ಕಿದ್ರೆ ಓಕೆ. ಇಲ್ಲಿ ನೋಡ್ರಿ, ನಾನು ನೀಟಾಗಿ ಕಾಣಿಸುತ್ತೆ. ಸರಿಯಾಗೈತೆ ನೋಡಿ. ಇದು ಸೆಕೆಂಡು, ಎರಡನೇ ಇದು ರೌಂಡ್ದು. ಏನು ಮೀನು ಅಲ್ಲಲ್ಲ, ನಮ್ಮ ಸ್ನೇಹಿತರು ಹಾಕಿದ್ರು ನೋಡಿ. ಹೆಂಗೆಲ್ಲ ಆಡ್ತಾಯಿದೆ ನೋಡಿ. ತೋರಿಸ್ತೀನಿ ಬನ್ನಿ. ತೆಗಿತಾ ನೋಡಿ, ಇವಾಗ ತೆಗಿತಾ ಇದ್ದಾರೆ. ನಾನು ಅಂದ್ಕೊಂಡಂಗೆ ಲೈವ್ ತೋರಿಸ್ತೀನಿ ಅಂದೆ ನೋಡಿ, ಬರ್ತಾಯಿದೆ ಮೀನು. ನೋಡೋಣ ಯಾವ ಮೀನು ಸಿಕ್ಕಿದೆ ಏನೋ ಗೊತ್ತಿಲ್ಲ. ಹಾಂ ಚಿಕ್ಕದು ನೋಡಿ. ಎತ್ತಿಸಿದ್ರು ನೋಡ್ರಿ ರವು. ಸುಮ್ಮನೆ ಇವಾಗ ಜಸ್ಟ್ ಹಿಡ್ದಿದ್ದ ಮೀನಿದೆ. ಇವಾಗ ಜಸ್ಟ್ ಹಿಡ್ದು ಹಾಕಿರೋದು ಇದೆ ಮೀನು ನೋಡಿ. ಇನ್ನು ಉಸಿರು ಆಡ್ತಾ ಇದೆ. ಇನ್ನೊಂದು ಸಿಗ್ತಾಯಿದೆ ನೋಡಿ. ಇನ್ನೊಂದು ಎತ್ತಾ ಇದ್ದಾರೆ ನಮ್ಮ ಸ್ನೇಹಿತರು. ಇನ್ನೊಂದು ಎತ್ತಾ ಇದ್ದಾರೆ ನೋಡ್ರಿ. ತಿಳಿಸೋಣ ನೋಡಿ. ಸರಿ ಕ್ಯಾಟ್ಲಾ ಇರ್ಬೋದು. ಸಿಕ್ತು, ಬಂತು ನೋಡಿ. ಬಂತು. ಸರ್ ಕ್ಯಾಟ್ಲಾ ಅಲ್ಲ ನೋಡಿ ಸ್ನೇಹಿತರೆ. ಇನ್ನೊಂದು ಮೀನು, ಅದೇ ರವು ಅಂತೆ. ಅದೇ ಮೀನು ಸಿಕ್ಕಿದೆ, ಇನ್ನೊಂದು ಮೀನು. ನಮ್ಮೂರಲ್ಲಿ ತೊರೆಯಲ್ಲಿ ಇಷ್ಟು ದೊಡ್ಡ ಮೀನುಗಳು ಸಿಕ್ಕುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನೋಡಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಫಿಶಿಂಗ್ ವಿಡಿಯೋ. ನೆಕ್ಸ್ಟು ಬೇರೆ ವಿಡಿಯೋದ ಜೊತೆಗೆ ಬರ್ತೀನಿ. ಓಕೆ ಬಾಯ್. ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.